ಕಾಲುಂಗುರದ ಮಹತ್ವವೇನು? ಹಿಂದೂ ಸಂಪ್ರದಾಯದಲ್ಲಿ ಕಾಲುಂಗುರ ಟಾಯ್ ರಿಂಗನ್ನು ಮದುವೆಯಾದ ಹೆಂಗಸರು ಧರಿಸುವುದು ಒಂದು ಪ್ರಮುಖ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಆಧ್ಯಾತ್ಮಿಕ, ಆರೋಗ್ಯ ಹಾಗೂ ಸಂಸ್ಕೃತಿಯ ಮಹತ್ವಗಳಿವೆ. ಮೊದಲನೆಯದಾಗಿ, ಮದುವೆಯ ಸಂಕೇತ. ಕಾಲುಂಗುರವನ್ನು ವಿವಾಹಿತೆಯ ಗುರುತಾಗಿ ನೋಡಲಾಗುತ್ತದೆ. ಹೇಗೆ ಮಾಂಗಲ್ಯ ಮತ್ತು ಕುಂಕುಮ ಮದುವೆಯ ಸಂಕೇತವೋ ಹಾಗೆಯೇ ಕಾಲುಂಗುರವು ಗೃಹಸ್ಥ ಜೀವನದ ಗುರುತು ಎಂದು ನಂಬುತ್ತಾರೆ. ಎರಡನೆಯದಾಗಿ, ಆರೋಗ್ಯದ ಲಾಭ. ಕಾಲುಂಗುರ ಧರಿಸುವುದರಿಂದ ಆರೋಗ್ಯ ಸುಧಾರಿಸುತ್ತದೆ. ಆಯುರ್ವೇದದ ಪ್ರಕಾರ ಕಾಲಿನ ಎರಡನೇ ಬೆರಳಿನಲ್ಲಿ ನರಗಳು ಗರ್ಭಾಶಯ ಮತ್ತು ಹೃದಯದೊಂದಿಗೆ ಸಂಪರ್ಕ ಹೊಂದಿದೆ ಎಂದು ಹೇಳಲಾಗುತ್ತದೆ. ಬೆಳ್ಳಿಯ ಕಾಲುಂಗುರ ಧರಿಸಿದರೆ ದೇಹದ ಶಕ್ತಿ ಸಮತೋಲನವಾಗುತ್ತದೆ ಎಂಬ ನಂಬಿಕೆ ಇದೆ. ಮೂರನೆಯದಾಗಿ, ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಮಾಡುವುದು. ಹಳೆಯ ನಂಬಿಕೆಯ ಪ್ರಕಾರ ಬೆಳ್ಳಿ ದುಷ್ಟ ಶಕ್ತಿಗಳನ್ನು ದೂರ ಇಡುತ್ತದೆ. ಇದಕ್ಕಾಗಿ ಕಾಲುಂಗುರವನ್ನು ಹೆಚ್ಚಾಗಿ ಬೆಳ್ಳಿಯಿಂದ ಮಾಡಿಸುತ್ತಾರೆ. ನಾಲ್ಕನೆಯದಾಗಿ, ಲಕ್ಷ್ಮೀ ದೇವಿಯ ಕೃಪೆ. ಸಂಪ್ರದಾಯದ ಪ್ರಕಾರ ಕಾಲುಂಗುರ ಧರಿಸುವ ಮಹಿಳೆಯ ಮನೆಗೆ ಐಶ್ವರ್ಯ ಮತ್ತು ಶಾಂತಿ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಐದನೆಯದಾಗಿ, ಸಂಸ್ಕೃತಿ ಮತ್ತು ಸೌಂದರ್ಯ. ಕಾಲುಂಗುರವು ಹೆಂಗಸರ ಅಲಂಕಾರದಲ್ಲೂ ವಿಶೇಷ ಸ್ಥಾನವನ್ನು ಹೊಂದಿದೆ. ಇದು ಪಾದಗಳ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಭಾರತದ ಸಂಸ್ಕೃತಿಯನ್ನು ಕೂಡ ಕಾಪಾಡುತ್ತದೆ. ಒಂದು ಮಾತು ನೆನಪಿರಲಿ, ಇವು ಭಕ್ತಿ ಮತ್ತು ಸಂಪ್ರದಾಯದ ನಂಬಿಕೆಗಳ ಆಧಾರದ ಮೇಲೆ ಹೇಳಲಾಗುವ ವಿಷಯಗಳು. ಬೇರೆ ಬೇರೆ ಪ್ರದೇಶಗಳಲ್ಲಿ ನಂಬಿಕೆಗಳು ಸ್ವಲ್ಪ ಬದಲಾಗಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.